ನಮಸ್ಕಾರ ಎಲ್ಲರಿಗೂ. ನಾನಿದ್ದೀನಿ ಕೋಯಿಕೋಡು, ಕೇರಳ. ಅಲ್ಲಿನ ಅತ್ಯಂತ ಹಳೆಯ ಪೋರ್ಟ್ ಅಂದರೆ ಬೈಪೋರೆ ಬೀಚ್ ಅಂತ ಕರೀತಾರೆ. ಅದು ಬೈಪೋರೆ ಪೋರ್ಟ್ ಕೂಡ ಅಷ್ಟೇ. ಇಲ್ಲಿ ಕೆಲವೊಂದು ಟ್ರೇಡೆಡ್ ಮೊದಲಿಗೆ ನಮ್ಮ ಭಾರತದಲ್ಲಿ ಸ್ಪೈಸಸ್ಗಳ ಟ್ರೇಡ್ ಆಗ್ತಿತ್ತಲ್ಲ, ಅವುಗಳು ಮೊದಲಿಗೆ ಇಲ್ಲೇ ಟ್ರೇಡ್ ಆಗ್ತಾ ಇದ್ದಿದ್ದು. ಅಷ್ಟೊಂದು ಹಳೇ ಪೋರ್ಟ್ ಇದೊಂದು. ಮೊದಲು ಇದನ್ನು ಐಡೆಂಟಿಫೈ ಮಾಡಿದ್ದು, ಇದರ ವ್ಯಾಲ್ಯೂನ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದು ನಮ್ಮ ಮೈಸೂರಿನ ಟಿಪ್ಪು ಸುಲ್ತಾನು. ಅವನ ಟರ್ಮಲ್ಲಿ ಆಳ್ವಿಕೆ ಮಾಡ್ತಿದ್ದಾಗ ತುಂಬ ಕಡೆ ಎಲ್ಲ ವಶಪಡಿಸ್ಕೊಂಡು ಬರ್ತಾನಲ್ವ ಕೆಲವೊಂದು ಏರಿಯಾಗಳನ್ನ. ಆವಾಗ ಈ ಒಂದು ಏರಿಯಾನು ಕೂಡ ವಶಪಡಿಸ್ಕೊಳ್ತಾನೆ. ಬಂದ್ಬಿಟ್ಟು ಇಲ್ಲಿ ತುಂಬ ದೊಡ್ಡದಾಗಿ ಡೆವಲಪ್ ಮಾಡ್ತಾನೆ. ಇನಿಷಿಯಲ್ ಡೇಸಲ್ಲಿ ಇಲ್ಲಿ ಫಿಶಿಂಗ್ ಆಗಲಿ ಪ್ರತಿಯೊಂದು ಟ್ರೇಡಿಂಗ್ ಆಗಲಿ ಇದ್ದಿದ್ದು ಯಾರು ಅಂತಂದರೆ ಒಂದು ಮುಸಲ್ಮಾನ್ ಎಂಪರರ್. ಸೊ ಮುಸಲ್ಮಾನ್ ಎಂಪರರ್ ಜೊತೆ ಚೈನೀಸ್ಗಳು ಕೂಡ ಇದ್ದರು, ಆಫ್ರಿಕನ್ಸ್ ಕೂಡ ಇದ್ದರು. ಇವರೆಲ್ಲ ಇಲ್ಲಿ ಆಳ್ವಿಕೆ ಮಾಡ್ತಿದ್ದ ಟೈಮಲ್ಲಿ ಅವು ಅಷ್ಟೊಂದು ಡೆವಲಪ್ಮೆಂಟ್ ಆಗಿರಲಿಲ್ಲ ಈ ಒಂದು ಪರ್ಟಿಕ್ಯುಲರ್ ಪ್ಲೇಸು. ಟಿಪ್ಪು ಸುಲ್ತಾನ್ ಬಂದಮೇಲೆ ಈ ಒಂದು ಬೈಪೋರೆ ಬೀಚ್ನ ಭಾರತದ ಉದ್ದ ಅಗಲಕ್ಕೂ ಇದರ ಇಂಪಾರ್ಟೆನ್ಸ್ ಏನು ಅಂತ ಹೇಳೋದನ್ನ ತಿಳಿಸ್ಕೊಡ್ತಾನೆ. ಇದನ್ನ ಸಖತ್ತಾಗಿ ಡೆವಲಪ್ ಮಾಡಿದ್ದಾನೆ. ಬಟ್ ಇವಾಗ ಏನು ನಾನು ನಡ್ಕೊಂಡು ಬರ್ತಾ ಇದ್ದೀನಿ, ಈ ಒಂದು ಆ ಎಂಟ್ರೆನ್ಸ್ ಇದೆಯಲ್ಲ, ಆ ಎಂಟ್ರೆನ್ಸಿಂದ ಹಂಗೆ ನಡ್ಕೊಂಡು 1 ಕಿಲೋಮೀಟ್ರ್ ಇದನ್ನ ಸ್ಟ್ರೈಟಾಗಿ ನಡ್ಕೊಂಡು ಹೋಗಬೇಕು. 1 ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ಅದ್ರದ್ದು ಎಂಡ್ ಪಾಯಿಂಟ್ ಸಿಗುತ್ತೆ. ಬಟ್ ಇಲ್ಲಿ ಸನ್ಸೆಟ್ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಈ ಲೈಟ್ಸ್ ಎಲ್ಲ ಇದೆಯಲ್ಲ, ಇವೆಲ್ಲ ನೈಟ್ ಟೈಮಲ್ಲಿ ಓಪನ್ ಆಗಿರುತ್ತೆ, ಅಂದರೆ ಲೈಟ್ಸ್ ಆನ್ ಮಾಡಿರ್ತಾರೆ, ಚೆನ್ನಾಗಿ ಕಾಣುತ್ತೆ, ವೈಬ್ರೆನ್ಸ್ ಚೆನ್ನಾಗಿರುತ್ತೆ. ಅಲ್ಲಿ ಆ ಎಂಡ್ ಕಾಣ್ತಾ ಇದೆಯಲ್ಲ, ಆ ಎಂಡಲ್ಲಿ ಸನ್ ಡೌನ್ ಹೋಗ್ಬೇಕಾದ್ರೆ ಅದ್ರದ್ದು ವ್ಯೂ ಚೆನ್ನಾಗಿ ಕಾಣುತ್ತೆ ನೈಟಲ್ಲಿ. ನಾನು ಸ್ವಲ್ಪ ಈವ್ನಿಂಗ್ ಬಂದುಬಿಟ್ಟಿದ್ದೀನಿ, ಹಾಗಾಗಿ ಆ ಸನ್ಸೆಟ್ನ ನೋಡೋಕ್ಕೆ ತುಂಬ ಹೊತ್ತು ವೆಯ್ಟ್ ಮಾಡಬೇಕು. ನಾನು ಹೇಳ್ದಂಗೆ ಇಲ್ಲಿ ಸ್ಪೈಸಸ್ ಬಿಸ್ನೆಸ್ಗಳು ಜಾಸ್ತಿ ಇರ್ತಿತ್ತು. ಇಲ್ಲಿಯ ಟ್ರೇಡ್ಗೆ ಬೇಕಾದಂಥ ಎಲ್ಲ ರೀತಿಯ ಬೋಟ್ಗಳನ್ನು ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಇದು ಆವಾಗಲಿಂದನೂ ನಡ್ಕೊಂಡು ಬರ್ತಾ ಇದೆ. ಟಿಪ್ಪು ಸುಲ್ತಾನ್ ಯಾವಾಗ ಈ ಒಂದು ಏರಿಯಾನ ಡೆವಲಪ್ ಮಾಡ್ತಾನೆ, ಆವಾಗಲಿಂದನೂ ಕೂಡ ಆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಮಿಟಿ, ಮ್ಯಾನುಫ್ಯಾಕ್ಚರಿಂಗ್ ಏರಿಯಾ ಇಲ್ಲೇ ಇದೆ. ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಆ ಬೋಟ್ನ ಕೆಲವೊಂದು ಕಡೆ ಶಿಫ್ಟ್ ಮಾಡ್ತಾರೆ ಆ್ಯಂಡ್ ಸೇಲ್ಸ್ಗಳು ಮಾಡ್ತಾರೆ. ಕೊಚ್ಚಿಂದು ದೊಡ್ಡ ಫೋರ್ಟು ಅದಿಲ್ಲ ಅಂತಲ್ಲ, ಬಟ್ ಕೊಚ್ಚಿ ಆದಮೇಲೆ ನೆಕ್ಸ್ಟು ಫೋರ್ಟು ತುಂಬ ಹಳೇ ಫೋರ್ಟ್, ಅಂದರೆ ಇವನ್ ಕೇರಳಕ್ಕೆ ಫುಲ್ ಹಳೇ ಫೋರ್ಟ್ ಅಂದರೆ ಈ ಒಂದು ಬೈಪೋರೆ ಫೋರ್ಟೇ ತುಂಬ ಹಳೇ ಪೋರ್ಟು. ಚೆನ್ನಾಗಿದೆ, ಬೀಚ್ ಚೆನ್ನಾಗಿದೆ. 1 ಕಿಲೋಮೀಟ್ರ್ ಲಾಂಗ್ ನಡ್ಕೊಂಡು ಹೋಗೋಣ. ನಡ್ಕೊಂಡು ಹೋದ್ಮೇಲೆ ನಿಮಗೆ ಎಂಡ್ ಪಾಯಿಂಟ್ ಸಿಗುತ್ತೆ, ಆ ವ್ಯೂ ನೋಡ್ಕೊಂಬರೋಣ. ನಾನು ನಡ್ಕೊ ಬರ್ತಾ ಇರೋದು ಒಂದು ಏರಿಯಾ, ಇಲ್ಲೂ ನಡ್ಕೊಂಡು ಹೋಗೋಕ್ಕೆ ಒಂದು ಜಾಗ ಇದೆ. ಅದ್ರ ಜೊತೆಗೆ ನಾನು ಹಿಂದೆ ಆ ಬ್ಯಾಕ್ ಸೈಡಲ್ಲಿ ಏನು ಕಾಣ್ತಾ ಇದೆಯಲ್ಲ, ಅಲ್ಲೂ ಕೂಡ ಅಷ್ಟೇ ನೋಡಿ. ಆ ಬ್ಯಾಕಲ್ಲಿ ಏನು ಏರಿಯಾ ಕಾಣ್ತಾ ಇದೆ, ಅಲ್ಲೂ ಕೂಡ ಇನ್ನೊಂದು ಎಂಟ್ರೆನ್ಸ್ ಇದೆ, ಅಲ್ಲೂ ಎಂಟ್ರೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಹಲೋ, ಇವರಿಲ್ಲಿ ಮೀನು ಹಿಡಿತಾ ಇದ್ದಾರೆ, ಒಂದು ಸಿಂಗಲ್ ಬಲೆ ಹಾಕ್ಕೊಂಡು. ಇಲ್ಲೇ ಜನಗಳಿಗೆ ಇದೇ ಜೀವನ, ಅವ್ರಿಗೆ ಇದರಲ್ಲೇ ಖುಷಿ ಪಡ್ತಾರೆ. ಅವ್ರು ಡೈಲಿ ರೂಟೀನ್ ಇದೇ ಆಗಿರೋದ್ರಿಂದ ಇದರಲ್ಲೇ ಹ್ಯಾಬಿಟ್ ಆಗೋಗ್ಬಿಟ್ಟಿರ್ತಾರೆ. ಒಂದು 2 ದಿನ ಈ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಏನೋ ಚಿಟ್ಟಿ ಹಿಡಿಬೋದು, ಇವತ್ತು ಮೀನು ಹಿಡಿದಿಲ್ವಲ್ಲ, ಮೀನು ಸಿಕ್ಲಿಲ್ವಲ್ಲ ಅಂತ ಅಲ್ವಾ. ಓ ಮೈ ಗಾಡ್, ಮೇಲ್ಗಡೆ ಫ್ಲೈಟ್ ಹೋಗ್ತಾ ಇದೆ, ಕಾಣ್ತಾ ನೋಡಿ. ಇವೆಲ್ಲ ಏನು ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಲೈಟ್ಸ್ಗಳು ಕಾಣ್ತಾ ಇದೆಯಲ್ಲ, ಇವುಗಳನ್ನ ಡೆವಲಪ್ ಮಾಡೋಕ್ಕೆ ಇವೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ವೈರಿಂಗ್ ಲೈನ್ಸು. ಇಲ್ಲಿ ಸೈಡಲ್ಲೇ ನೋಡ್ಬೋದು ವೈರಿಂಗ್ ಲೈನ್ಸ್ ಹೆಂಗೆ ಬಂದಿದೆ ಅಂತ ಉದ್ದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಆನ್ ಆಫ್ ಇಲ್ಲೆಲ್ಲ ಮೋಡ್ಗಳು ಕೊಟ್ಟಿದ್ದಾರೆ, ಅಂದರೆ ಇಲ್ಲಿ ಕಂಟ್ರೋಲ್ ಮಾಡ್ಕೋಬೋದು. ಸೊ ಇಲ್ಲಿ ಉದ್ದಕ್ಕೆ ಇದ್ರೊಳಗಡೆಯಿಂದ ವೈರ್ ಹೋಗಿರುತ್ತೆ. ಸೊ ಇದು ಕನೆಕ್ಷನ್ನು ಇವುಗಳನ್ನೆಲ್ಲ ಲೈಟಿಂಗ್ಸ್ಗಳಿಗೆ ನೈಟು. ಆ ದೂರದಲ್ಲಿ ಕರೆಕ್ಟಾಗಿ ಸನ್ಲೈಟ್ ಅಂಡರಲ್ಲಿ ಫಿಶಿಂಗ್ ಮಾಡ್ತಾಯಿದ್ದಾರೆ. ಬೋಟ್ ಕಾಣ್ತಾ ಇದೆ ನನ್ನ ಕಣ್ಣಿಗೆ, ಸುಮಾರು ಅಲ್ಲೂ ಇದೆ. ಆ ಮೂಲೆಯಲ್ಲಿ ಯಾವುದಾದ್ರು ದೊಡ್ಡ ಬಿಲ್ಡಿಂಗ್ಗಳು ಕಾಣ್ತಾ ಉಂಟು. ಹಾಗೆ 1 ಕಿಲೋಮೀಟ್ರ್ ನಡ್ಕೊ ಬಂದ್ಬಿಟ್ಟು ಅದ್ರದ್ದು ಎಂಡ್ ಪಾಯಿಂಟಿಗೆ ಬಂದಿದ್ದೀವಿ ಈಗ. ಎಂಡ್ ಪಾಯಿಂಟ್ ಇಲ್ಲಿ ಸಣ್ಣ ಸೆಟ್ ನೋಡೋಕ್ಕೆ ಚೆನ್ನಾಗಿರುತ್ತೆ. ಗೆಟ್ ದ್ಯಾಟ್, ಇದು ಎಂಡ್ ಪಾಯಿಂಟು. ಅಲ್ಲಿ ಇವಾಗ ಕಾಣ್ತಾ ಇರ್ಬೋದು ಬೋಟಿಂಗ್ ಮಾಡ್ತಾ ಇರೋದು ಚಿಕ್ಕದು ಅಲ್ಲಿ. ಸೊ ಅಲ್ಲಿ ಏನೋ ಸಣ್ಣ ಅಂಡರ್ ದಿ ಲೈಟ್ಸ್ ಬರ್ತಾಯಿದೆ, ಅಲ್ಲೇ ಸಣ್ಣ ಸೆಟ್ಸ್ ಕಾಣೋದು. ಆಮೇಲೆ ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕಂತಂದರೆ ಇನ್ನೂ ಸುಮಾರು ಬೇಕು.
ನೋಡಿ ಉದ್ದಕ್ಕೂ ಚಿಕ್ಕ ಚಿಕ್ಕ ಫಿಶರ್ಮ್ಯಾನ್ಗಳು ಫಿಶ್ ಹಿಡಿತಾ ಇದ್ದಾರೆ ಫಿಶಿಂಗ್ ಗನ್ನಲ್ಲಿ. ಆದರೆ ಫಿಶಿಂಗ್ ಗನ್ನು ಅಂತ ಹೇಳಿದ್ರೆ ಇದು ನಾರ್ಮಲ್ ಗನ್ನು. ಫಿಶಿಂಗ್ ಗನ್ನಲ್ಲಿ ಆ ರ್ಯಾಟ್ ರೋಲರ್ ಇರುತ್ತಲ್ಲ, ಆ ರೋಲರ್ ಇರಲ್ಲ. ಜಸ್ಟ್ ಹಂಗೆ ಎಸಿತಾರೆ, ಮುಂದ್ಗಡೆ ಏನಾದ್ರು ಸಿಗಿಸ್ತಾರೆ, ಮೀನು ಹಿಡಿತಾರೆ. ನಾವೆಲ್ಲ ಮೊದಲು ಚಿಕ್ಕವರು ಇರಬೇಕಾದ್ರೆ ಹೊಳೆಯಲ್ಲಿ ಆ ಬಿದಿರೋದು ಕಡ್ಡಿ ಬರುತ್ತಲ್ಲ, ಬ್ಯಾಂಬೋ ಸ್ಟಿಕ್ಸ್, ಅದರಲ್ಲಿ ಮೀನು ಹಿಡಿತಾ ಇದ್ವಿ. ಇದೇ ಥರ ಆ ಟೊಯ್ನ್ ಕಟ್ಬಿಟ್ಟು ಮುಂದ್ಗಡೆ ಆ ಟೊಯ್ನ್ ಲಾಕಿಗೆ ಒಂದು ಫುಡ್ ಬೇರೆ ನಮ್ಮ ಮನೇಲಿರೋಂಥ ಅಕ್ಕಿ ಹಿಟ್ಟು ಇಲ್ಲ ಅಂತ ಹೇಳಿದ್ರೆ ಎರೆಹುಳು, ಅದನ್ನ ಹಾಕ್ಬಿಟ್ಟು ಮೀನು ಹಿಡಿತಾ ಇದ್ವಿ. ಬೀಚ್ ಮಾತ್ರ ಏನೋ ಡೆವಲಪ್ಮೆಂಟ್, ತುಂಬ ಓಲ್ಡ್ ಬೀಚು. ಆ್ಯಂಡ್ ಅಲ್ಲಿ ನೋಡುವಾಗ ಕಾಣ್ತಾ ಇರ್ಬೋದು, ಫುಲ್ ಮಣ್ಣು ಥರ ಸಖತ್ತು ಸ್ಮೆಲ್ ಇದೆ ಇಲ್ಲಿ. ಬೀಚ್ ಮಾತ್ರ ನೀಟಿಲ್ಲ. ತೋರಿಸ್ಕೊಡ್ತೀನಿ ಆ ಬೀಚ್ನ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಸುಮಾರು ಹದ್ದುಗಳು ತಮ್ಮ ಹೊಟ್ಟೆ ಪಾಡಿಗೋಸ್ಕರ ಹೋರಾಟ ನಡೆಸ್ತಾ ಇದೆ, ಮೀನೇನೋ ಸಿಗುತ್ತಾ ಅಂತ ಮೇವು ಬೀಚಲ್ಲಿ. ಇಲ್ಲಿ ಈ ಲೇಯರ್ಸ್ಗಳಿದೆಯಲ್ಲ, ಇವರಲ್ಲಿ ಬಲೆ ಹಾಕಿದ್ದಾರೆ, ಫಿಶಿಂಗ್ ನೆಟ್ಸ್ ಯೂಸ್ ಮಾಡಿದ್ದಾರೆ. ಇಷ್ಟೊಂದು ಟೈಮ್ ಅಂತ ಇಟ್ಕೊಂಡಿರ್ತಾರೆ. ಆ ಟೈಮ್ ಒಳಗಡೆ ಇರ್ತಾರೆ, ಒಂದು ಪರ್ ಡೇ 12 ಅವರ್ಸು 15 ಅವರ್ಸ್ ಈ ಥರ ಟೈಮ್ ಕೊಟ್ಟಿರ್ತಾರೆ. ಹಾಕ್ಬಿಟ್ಟು ಅಷ್ಟು ಟೈಮ್ ಆದಮೇಲೆ ಅದನ್ನ ಬಂದುಬಿಟ್ಟು ಮತ್ತೆ ಪುನಃ ಫಿಶ್ನ ತೆಗಿತಾರೆ. ಬೋಟಿಂದ ಬರ್ತಾರೆ, ಬೋಟಿಂದ ಬಂದುಬಿಟ್ಟು ಫಿಶ್ನ ಎತ್ಕೊಂಡು ಆ ನೆಟ್ಟನ್ನ ಎತ್ಕೊಂಡು ಬೋಟ್ಗೆ ಹಾಕ್ಕೊಂಡು ಫಿಶ್ನ ಬೈಫಿಕೇಷನ್ ಮಾಡಿಕೊಂಡು ಸೇಲ್ ಮಾಡ್ತಾರೆ. ನಾವು ಆವಾಗಲೇ ನೋಡ್ತೀವಲ್ಲ, ಅಲ್ಲಿ ಯಾರೋ ಫಿಶ್ ಹಿಡಿತಾ ಇದ್ರಲ್ಲ, ಅದು ನಾರ್ಮಲ್ ಫಿಶಿಂಗ್ ಗನ್ನು ನೋಡಿ. ಇದು ಆ್ಯಕ್ಚುಲಿ ಟಿಪಿಕಲ್ ಫಿಶಿಂಗ್ ಗನ್ ಅಂದರೆ ಇದು. ಇಲ್ಲಿ ಮೋಟ್ರ್ ಇರುತ್ತೆ, ಇದರಲ್ಲಿ ಅದು ಮೋಟ್ರ್ ಇರುತ್ತೆ. ಆ ಮೋಟ್ರಿಂದನೇ ರೋಲ್ ಔಟ್ ಮಾಡಿಬಿಟ್ಟು ಆ ಟಂಗ್ ಇರುತ್ತಲ್ಲ, ಆಮೇಲೆ ಟೊಯ್ನ್ಸ್ ಇದು, ಅದನ್ನೇ ಹೇಳ್ಕೊಳ್ತಾರೆ. ಫಿಶ್ಗಳು ಸಿಕ್ಕಾಕೊಂಡ್ರೆ ಮೇ ಬಿ ಇವರಿಗೆ ಫಿಶ್ ಸಿಕ್ಕಿರಬೇಕು. ಆ ಒಂದು ಗನ್ ಫುಲ್ ಹಾರ್ಡ್ ಆಗ್ತಾಯಿದೆ, ಅಲ್ಲಿ ನೋಡ್ತಾ ಇರ್ಬೋದು ನೀವು. ಓ, ಅಣ್ಣನಿಗೆ ಫಿಶ್ ಸಿಕ್ತು ಕಾಣುತ್ತದೆ. ಎಳಿತಾ ಇದ್ದಾನೆ. ಎಳಿ ಬಂತ ಎಲ್ಲಿ ಕಾಣ್ತಾ ಇಲ್ಲ. ಸಮ್ ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಆ ರೋಲರ್ನ ಆ ಗನ್ನ ತಿರುಗಿಸ್ತಾ ಆ ಮೇಲ್ಗಡೆ ಟೊಯ್ನ್ಸ್ ಎಂಡ್ ಇದೆಯಲ್ಲ, ಅದು ಕಟ್ ಆಗಿಬಿಡುತ್ತೆ. ತುಂಬ ಅಂದರೆ ಹೆವಿ ಮೀನುಗಳು ಸಿಕ್ಬಿಟ್ರೆ, ಅಂದರೆ ಅದಕ್ಕೊಂದು ಕೆಪಾಸಿಟಿ ಅಂತ ಇರುತ್ತೆ. ಒಂದು ಮೀನಿಗೆ ಎಷ್ಟು kg ಅಷ್ಟು ನೋಡಿ ಮೀನು ಸಿಕ್ತು. ಸಿಕ್ತು ಚಿಕ್ಕ ಮೀನು ಅಂತ. ಒಂದು ಗನ್ನಿಗೆ 10 kg 15 kg ಈ ಥರ ಲಿಮಿಟೇಷನ್ಸ್ ಇರುತ್ತೆ. ಓ ಮೈ ಗಾಡ್, ಪಾಪ ಯಾವುದೋ ಒಂದು ಬಟ್ಟೆ ಸಿಕ್ತು ಅವನಿಗೆ, ಮೀನು ಸಿಕ್ಕಿಲ್ಲ. ಬೆಟರ್ ಲಕ್ಸ್ ನೆಕ್ಸ್ಟ್ ಟೈಮ್. ಸೋ ಸ್ಯಾಡ್. ಈ ಕಡೆ ಸೈಡು ನೋಡಿ, ಇಲ್ಲೆಲ್ಲ ಬೋಟಿಂಗ್ ಹೋಗ್ತಾ ಇದ್ದಾರೆ. ಬೋಟಿಂಗ್ಸ್ ಕೂಡ ಅವೈಲೇಬಿಲಿಟಿ ಇದೆ, ಬೋಟಿಂಗ್ ಮಾಡ್ಬೋದು. ಬಟ್ ಅದು ಬೋಟಿಂಗ್ ಮಾಡೋಕ್ಕೆ ಬೇರೆ ಪಾಯಿಂಟು. ಬೋಟ್ ನೋಡಿ, ಆ ಕಡೆ ನಾನು ಮೂಲೆಲಾಗಲೇ ತೋರಿಸ್ತಾ ಇದ್ನಲ್ಲ, ಆ ಬೋಟೆಲ್ಲ ಫಿಶಿಂಗ್ ಮಾಡಿಕೊಂಡು ವಾಪಸ್ ಬರ್ತಾ ಇರೋ ಬೋಟ್ ಇದು. ಇಂಡಿಯನ್ ಫ್ಲ್ಯಾಗ್ ಕಾಣ್ತಾ ಇದೆ. ತುಂಬ ಟೈರ್ಸ್ಗಳೆಲ್ಲ ಯೂಸ್ ಮಾಡಿದ್ದಾರೆ. ಟೈರ್ಸ್ಗಳೆಲ್ಲ ಏನಕ್ಕೆ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಅವೆಲ್ಲವೂ ನೆಟ್ಸ್ ಹಾಕಿರ್ತಾರಲ್ಲ, ನೆಟ್ಸ್ ಹಾಕ್ಬೇಕಾದ್ರೆ ಆ ಒಂದು ರಬ್ಬರ್ಸ್ನ ಯೂಸ್ ಮಾಡ್ತಾರೆ. ಆವಾಗ ಅದು ಏನಾಗುತ್ತೆ ಅಂದರೆ ನೆಟ್ಸ್ಗಳು ಫುಲ್ ಡೌನ್ ಹೋಗಲ್ಲ, ತೇಲಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಯೂಸ್ ಮಾಡೋದು. ಮತ್ತು ಇಂಡಿಯನ್ ಫ್ಲ್ಯಾಗ್ ಎಲ್ಲ ತುಂಬ ಇಂಪಾರ್ಟೆಂಟು. ಏನಕ್ಕೆ ಅಂತ ಹೇಳಿದ್ರೆ, ಸಮ್ ಟೈಮ್ಸು ಈ ಬೋಟ್ಗಳು ಏನಾಗುತ್ತೆ ಅಂತಂದರೆ, ತುಂಬ ಮಳೆ ಬಂದಾಗ ಬೀಚ್ದು ಅಲೆಗಳು ಜಾಸ್ತಿ ಆದಾಗ ಬೇರೆ ಬಾರ್ಡರ್ಗೆ ಹೋಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಬೇರೆ ದೇಶದ ಫಿಶರ್ಸ್ಗಳು ಇರ್ತಾರಲ್ಲ, ಅವರೆಲ್ಲ ಐಡೆಂಟಿಫೈ ಮಾಡಲಿ ಅನ್ನೋಕ್ಕೋಸ್ಕರ ಒಂದು ಫ್ಲ್ಯಾಗ್ನ ಯೂಸ್ ಮಾಡಿರ್ತಾರೆ. ಸೇಫ್ಟಿ ಕೂಡ ಅದು. ಬಿಲ್ಡ್ ಮಾತ್ರ ಸಾಕಾಗಿದೆ, ಒಳ್ಳೆ ಹೆವಿ ಇದೆ. ಅದೇ ಬೋಟ್ ಫಿಶಿಂಗ್ ಮಾಡೋದು. ನಾನು ಇಲ್ಲಿ ತನಕ ಸುಮಾರು ಬೀಚ್ಗಳಿಗೆ ಹೋಗ್ಬಿಟ್ಟಿದ್ದೀನಿ. ಇದರಷ್ಟು ವರ್ಸ್ಟ್ ಬೀಚ್ ನಾನೆಲ್ಲೂ ನೋಡಿಲ್ಲ. ಮುರುಡೇಶ್ವರನೇ ವರ್ಸ್ಟ್ ಬೀಚ್ ಅಂತ ಹೇಳ್ತಾ ಇದ್ವಲ್ಲ, ಅದಕ್ಕಿಂತನೂ ಕೇವಲ ಕಚ್ಚಡವಾಗಿದೆ. ಕಚ್ಚಡ ಬೀಚ್ ಇದು. ಸ್ಮೆಲ್ಲು ಒಂದು ನೋಡ್ತಾ ಇದ್ದೀರಲ್ಲ, ಅಂಥ ಬೀಚ್, ಎಷ್ಟು ಕ್ಲೀನ್ ಬೀಚ್, ಎಕೋ ಬೀಚ್. ಇಲ್ಲಿ ನೋಡೋದು ಯಬ್ಬ, ಡರ್ಟಿಯೆಸ್ಟ್ ಬೀಚ್. ಅದರಲ್ಲಿ ಆಟ ಆಡ್ತಾ ಇದ್ದಾರೆ. ಓಲ್ಡ್ ಬೀಚು, ಓಲ್ಡ್ ಫೋರ್ಟು, ವರ್ಸ್ಟ್ ಬೀಚು ಎಲ್ಲ ಇರಿಮೆ ಈ ಒಂದು ಬೈಪೋರೆ ಬೀಚ್ಗೆ ಸಲ್ಲುತ್ತದೆ. ಮೇ ಬಿ ಇದನ್ನ ಮೇಂಟೈನ್ ಮಾಡೋಕ್ಕೆ ಯಾವ ರೀತಿಯ ಫಂಡ್ಸ್ಗಳು ರಿಲೀಸ್ ಆಗಿಲ್ಲ ಕಾಣುತ್ತೆ ಕೇರಳ ಗೌರ್ಮೆಂಟಿಂದ. ಹಾಗಾಗಿ ಇದನ್ನೆಲ್ಲ ಈ ಥರ ಮೇಂಟೈನ್ ಮಾಡಿದ್ರಿ. ನೋಡಿ, ನೋಡ್ತಾ ಇರ್ಬೋದು. ಆ ಕಡೆ ಮುಂದೆ ಅಂತೂ ಬರೀ ಪ್ಲಾಸ್ಟಿಕ್ಕೆ. ಇಲ್ಲಾವುದೋ ಮೀನು ನೋಡಿ, ಬಿನ್ ಸದೋಗ್ಬಿಡುಂಟು. ಇಲ್ಲೂ ಅಷ್ಟೇ, ಇಲ್ಲೊಂದು ಮೀನು. ಸುಮಾರು ಮೀನು ಬಿದ್ದಿದೆಯಲ್ಲ, ಹೇಗೆ ನೋಡಿ. ಇದು ಎಷ್ಟು ದಿನ ಆಯಿತು ಮೀನು ಬಿದ್ದು. ಇದರಲ್ಲಿ ಈ ನೀರಲ್ಲಿ ಆಟ ಆಡೋಕ್ಕೆ ತುಂಬ ಜನ. ಹಲೋ. ಹಿಂದ್ಗಡೆ ಕಾಣ್ತಾ ಇದೆಯಾ ಅಂದ್ಕೊಳ್ತೀನಿ ಈ ಬೀಚಿನ ನೀಟ್ನೆಸ್ಸು.
ಈ ಥರ ಬೀಚ್ಗಳನ್ನೆಲ್ಲ ಸ್ಟಾಪ್ ಮಾಡಿಬಿಡ್ಬೇಕು, ಒಂದೆಲ್ಲ ನೀಟಾಗಿಡಬೇಕು. ವಸ್ ಬೀಚ್, ಆ ಬೀಚ್ ಪಕ್ಕದಲ್ಲೇ ತುಂಬ ಸ್ನ್ಯಾಕ್ಸ್ ಐಟಮ್ಸ್ಗಳು ಇಟ್ಕೊಂಡು ಸೇಲ್ ಮಾಡ್ತಾಯಿದ್ದಾರೆ. ಇಲ್ಲಿ ಟಿಪಿಕಲ್ ಕೇರಳ. ನಾನಾಗಲೇ ನಿಮಗೆ ತೋರಿಸಿದ್ನಲ್ಲ ವಾಸ್ಕೋ ಡ ಗಾಮ ಕಾಲಿಟ್ಟಂಥ ಬೀಚು, ಅಲ್ಲಿ ಏನಿದೆ ಅದೇ ಥರ ಇಲ್ಲೂ ಕೂಡ ಸಾಲ್ಟ್ ವಾಟರಲ್ಲಿ ಡಿಪ್ ಮಾಡಿರುವಂಥ ಕೆಲವೊಂದು ಫ್ರೂಟ್ಸ್ಗಳು. ಇಲ್ಲೆಲ್ಲ ಇದೇ ಸ್ನ್ಯಾಕ್ಸು. ಇಲ್ಲಿನ ಜನಗಳು ಆದಷ್ಟು ಇದನ್ನೇ ತಿನ್ನೋಕ್ಕೆ ಪ್ರಯತ್ನ ಪಡ್ತಾರೆ, ಇದನ್ನೇ ತಿಂತಾ ಇರ್ತಾರೆ, ಅದನ್ನೇ ಇಷ್ಟಪಡ್ತಾರೆ ಕೂಡ. ಇಲ್ಲೂ ಈ ಕಡೆನೂ ಅಂಗಡಿ ಇದೆ ಅಷ್ಟೇ, ಅದೇ ಫ್ರೂಟ್ಸು, ಮ್ಯಾಂಗೋ, ಪೈನಾಪಲ್ಲು, ವಾಟರ್ಮೆಲನ್ ಇಲ್ಲ, ಪೈನಾಪಲ್ಲು, ಇಲ್ಲಿ ಬಳಕೆ ಬಜ್ಜಿ ನೋಡಿ ಇಲ್ಲಿ. ಸೊ ಆಲ್ಮೋಸ್ಟ್ ಎಲ್ಲ ಇದೇನೇ ಇಲ್ಲಿ. ಅಣ್ಣ ಇಲ್ಲೇನೋ ಸೇಲ್ ಮಾಡ್ತಾ ಇದ್ದೇನೆ. ವಾಟ್ ಈಸ್ ದಿಸ್? ಓ, ಇದು ಸೌತೆಕಾಯಿದು, ಇದು ಬೀಟ್ರೂಟ್. ಓ ಬೀಟ್ರೂಟು, ಓ ಇದು ಫ್ಲೇವರು. ಚೆನ್ನಾಗಿ ಪ್ರಿಪೇರ್ ಮಾಡ್ತಾ ಇದ್ದಾನೆ. ಓ ಬೀಟ್ರೂಟ್ನ ಐಸ್ ಇದೆಯಲ್ಲ, ಐಸ್ ಸಿರಪ್ಪು ಅದ್ರೊಳಗೆ ಏನೋ ನೆಲಗಡಲೆ, ಸಾರಿ ಹುರ್ಗಡ್ಲೆ. ಆಮೇಲೆ ಇನ್ನೇನು ಹಾಕ್ತಾನಪ್ಪ ಇದಕ್ಕೆ? ಹಾಂ ಮಿಕ್ಸ್ ಏನೋ ಗೊತ್ತಿಲ್ಲ, ಎಲ್ಲ ಮಿಕ್ಸ್ ಮಾಡಿ ತಿಂತಾ ಇದೀನಿ. ಹೆಂಗಿರುತ್ತೋ ಏನೋ, ಅದು ಹೆಂಗೈತೋ ಏನೋ. ಇದು ಏನೋ ಒಂದು ಶರಬತ್ತು, ಚೆನ್ನಾಗಿ ಮಿಕ್ಸ್ ಮಾಡೋದು. ಕೈಯಲ್ಲಿ ಕಲಿಸ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ರೆ ಓಕೆ, ನಾಟ್ ಬ್ಯಾಡ್. ಚಿಯರ್ಸ್. ನಾಟ್ ಗ್ರೇಟ್, ಅಷ್ಟೊಂದು ಚೆನ್ನಾಗಿದೆ. ಓಕೆ, ಸ್ಪೈಸಿ ಇದೆ. ಇವುಗಳೆಲ್ಲ ಚಿಕ್ಕ ಮೀನುಗಾರರು ಬಲೆ ಹಾಕುವಂಥ ಬೋಟ್ಗಳು, ಚಿಕ್ಕ ಬೋಟು ನೋಡಿ. ಇಲ್ಲೆಲ್ಲ ಬಲೆಗಳಿದೆ. ಆ ಕಡೆ ಸೈಡ್ ಕಾಣ್ತಾ ಇರೋದು ದೊಡ್ಡ ಬೋಟು, ಅದು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೊಳ್ತಾರೆ ಸ್ಪೈಸಸ್ಗಳು, ಜೊತೆಗೆ ಬೋಟಿಂಗ್, ಇವನ್ ಫಿಶಿಂಗ್ ಕೂಡ ಮಾಡ್ತಾರೆ ಆ ದೊಡ್ಡ ಬೋಟ್ಗಳು. ಇಲ್ಲೆಲ್ಲ ಟೂರಿಸಮ್ ಚೆನ್ನಾಗಿರೋದ್ರಿಂದ ಇವರೆಲ್ಲರೂ ಒಂದೊಂದು ಶಾಪ್ಸ್ಗಳು ಇಟ್ಕೊಂಡು ಜೀವನ ಮಾಡ್ತಿದ್ದಾರೆ. ಎಲ್ಲ ಕಡೆ ಇದನ್ನ ನೋಡ್ಬೋದು. ಈ ಸಾಲ್ಟ್ ವಾಟರ್ಗೆ ಫ್ರೂಟ್ಸ್ನ ಡಿಪ್ ಮಾಡಿ ಸೇಲ್ ಮಾಡೋವಂಥದ್ದು ತುಂಬ ಜನ ಬಂದಿದ್ದಾರೆ, ಎಸ್ಪೆಷಲಿ ಇವತ್ತು ಬೇರೆ ಸಂಡೇ. ಇಲ್ಲಿ ಫಿಶಿಂಗ್ ಬೋಟ್ ಅಥವಾ ಉರು ಬೋಟ್ ಅಂತ ಕರೀತಾರೆ. ಉರು ಬೋಟ್ ಅಂತ ಅಥವಾ ಫ್ಯಾಟ್ ಬೋಟ್ ಅಂದರೆ ಮೀನುಗಳನ್ನ ಹಿಡಿತಿದ್ರಲ್ಲ ಆ ಬೋಟಲ್ಲಿ ನೋಡಿ, ನಿಮಗೆ ಒಂಥರ ಆ ಒಂದು ಫ್ಲ್ಯಾಗ್ಶಿಪ್ಪಲ್ಲಿ ಆ ಬೋಟಲ್ಲಿ ಇರುತ್ತಲ್ಲ, ಅದನ್ನೆಲ್ಲ ಉರು ಬೋಟ್ ಅಂತ ಕರೀತಾರೆ. ಅದನ್ನೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಇಂಡಸ್ಟ್ರಿ ಇರೋದು ಆ ಕಡೆ ಸೈಡು. ಅಲ್ಲೇನು ಆ ಏರಿಯಾಗಳು ಕಾಣ್ತಾ ಇದೆ, ಆ ಏರಿಯಾ ದಾಟ್ಕೊಂಡು ಹೋಗಿದ್ರೆ ಅಲ್ಲಿ ಪ್ರಿಪೇರ್ ಮಾಡ್ತಾರೆ ಉರು ಬೋಟ್ನ. ನಾನು ಆವಾಗಲೇ ಹೇಳ್ದಂಗೆ ಬೋಟ್ಗಳು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಇಲ್ಲಿ ಮಾಡ್ತಾರೆ ಮ್ಯಾನುಫ್ಯಾಕ್ಚರಿಂಗು. ಇಲ್ಲಿ ಮೇಲ್ಗಡೆ ಕ್ರೇನ್ಸ್ಗಳು ಕಾಣ್ತಾ ಇರ್ಬೋದು. ಬಟ್ ಅಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಇಲ್ಲಿ ಎಲ್ಲ ಲಾಕ್ ಮಾಡಿದ್ದಾರೆ. ಇವತ್ತು ಗೌರ್ಮೆಂಟ್ ಹಾಲಿಡೇ, ಸಂಡೇ, ಸೊ ಎಲ್ಲರೂ ಆಫ್ ಇರೋದ್ರಿಂದ ಇದರೊಳಗೆ ಹೋಗಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಆಗಲ್ಲ. ಬೈಪೋರೆ ಬೀಚ್ನ ಮುಗಿಸ್ಕೊಂಡು ಅಲ್ಲಿಂದ ಒಂದು 14 ಕಿಲೋಮೀಟ್ರ್ ಬಂದರೆ ಕ್ಯಾಲಿಕಟ್ನ ಮೇನ್ ಬೀಚ್ ಬರುತ್ತೆ. ಮೇನ್ ಬೀಚಲ್ಲಂತೂ ಜನ ಸಾಗರ. ನಾನಂತೂ ಇಷ್ಟೊಂದು ಜನನ ನಾನು ನೋಡೇ ಇಲ್ಲ ಯಾವತ್ತೂ ಕೂಡ ಈ ಬೀಚಲ್ಲಿ. ನಾನು ಸುಮಾರು ಬೀಚ್ಗಳನ್ನ ಹೋಗ್ಬಿಟ್ಟಿದ್ದೀನಿ. ಆ ಬೀಚಲ್ಲಿ ಈ ಲೆವೆಲಿಗೆ ನೋಡೇ ಇರಲಿಲ್ಲ ಇಷ್ಟೊಂದು ಜನಗಳನ್ನ. ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ ನೋಡೋಕ್ಕೆ. ಇನ್ನು ನೋಡಿ ಜನ ಹಬ್ಬ ಏನು ಜನ. ಯಾವುದೋ ಸಂತೆ ಮಾರ್ಕೆಟಿಗೆ ಬಂದಿರಂಗೆ ಬಂದುಬಿಟ್ಟಿದ್ದಾರೆ. ಫುಲ್ ಉದ್ದಕ್ಕೂ ಜನ ಇದ್ದಾರೆ. ಪ್ರೀ ಇಂಡಿಪೆಂಡೆನ್ಸ್ ಟೈಮಲ್ಲಿ ಮಹಾತ್ಮ ಗಾಂಧೀಜಿಯವರು ಇಡೀ ಇಂಡಿಯಾನ ಸುತ್ತಬೇಕು ಅಂತ ಯೋಜನೆ ಹಾಕ್ಕೊಳ್ತಾರೆ. ಅದೇ ಥರ 1934ರಲ್ಲಿ ಈ ಒಂದು ಕೊಯ್ಕೋಡ್ ಪ್ಲೇಸಿಗೆ ಬರ್ತಾರಂತೆ, ಈ ಒಂದು ಮೇನ್ ಬೀಚಿಗೆ. ಹಾಗಾಗಿ ಈ ಮೇನ್ ಬೀಚ್ ಏನಿದೆ, ಈ ಮೇನ್ ಬೀಚ್ ಏರಿಯಾನ ಮಹಾತ್ಮ ಗಾಂಧಿ ಸ್ಟ್ರೀಟ್ ಅಥವಾ ಮಹಾತ್ಮ ಗಾಂಧಿ ರೋಡ್ ಅಂತ ಕರೀತಾರೆ. ನಾವಿವಾಗ ಕೊಯ್ಕೋಡಲ್ಲಿ ಸುಮಾರು ಬೀಚ್, ಎರಡು ಬೀಚ್ ನೋಡ್ಕೊಂಡ್ಬಂದ್ವಿ. 2 ಬೀಚ್ಗಿಂತ ದೊಡ್ಡ ಬೀಚ್ ಅಂದರೆ ಇದೇನೆ, ಕೊಯ್ಕೋಡು ಮೇನ್ ಬೀಚೇ ಸಖತ್ ದೊಡ್ಡ ಬೀಚು.
ಅದರದ್ದು ಏನು ಆ ದಡ ಇದೆಯಲ್ಲ ಆ ದಡ ಉದ್ದಕ್ಕೂ ಎಲ್ಲೂ ಕೂಡ ಗ್ಯಾಪ್ ಇಲ್ದೇ ಸ್ಟ್ರೈಟ್ ಆಗಿದೆ. ಇಲ್ಲಿಂದ ಫುಲ್ ಆ ಕಡೆ ಸೈಡಿಗೆ, ಹಾಗೆ ಈ ಕಡೆ ಸೈಡು ಈ ಎಂಡ್ ಗಂಟನೂ ಇದೆ. ಇದು ಸಖತ್ತು ಓಲ್ಡೆಸ್ಟ್ ಬೀಚ್ ಆಗಿರೋದ್ರಿಂದ ಇಲ್ಲಿ ಎವ್ರಿ ಡೇ ಇದೇ ಥರ ಜನ ಕ್ರೌಡ್ ನಿಂತ್ಕೊಂಡಿರ್ತಾರೆ. ಈ ಕೆಲವೊಂದು ಸಲ ಸ್ಟ್ರೀಟ್ಗಳಲ್ಲಿ ಎಕ್ಸಾಂಪಲ್ ನಾನು ಹೇಳ್ಬೇಕಂತಂದರೆ ಬ್ರಿಗೇಡ್ ರೋಡು ಬೆಂಗಳೂರು, ಅಲ್ಲಿ ಹೆಂಗೆ ಜನಗಳು ಕಾಣ್ತಾರೆ ಸಾಯಂಕಾಲ ಒಂದು 5 ಗಂಟೆ 6 ಗಂಟೆ ಆದಮೇಲೆ ಆ ಥರ ಕ್ರೌಡ್ ಇಲ್ಲಿದೆ. ನೋಡ್ತಾ ಇರ್ಬೋದು ನೀವು ಏನು ಕ್ರೌಡ್ ಇದ್ದಾರೆ ಅಂತ. ಈಗ ಜಾತ್ರೆ ನಾನು ಇಷ್ಟೊಂದು ಜನನ ನೋಡಿಲ್ಲ ಕೊಡು ಬೀಚಲ್ಲಿ. ಇಲ್ಲಿ ಆಲ್ಮೋಸ್ಟ್ ಏನು ಅಂತೇಳಿದ್ರೆ ನೈಟ್ ಆ ಟೈಮಲ್ಲಿ ವಾಕಿಂಗು, ಆ ಒಂದು ಸನ್ಸೆಟ್ ಇದೆಯಲ್ಲ ಅದನ್ನು ನೋಡೋಕ್ಕೆ ತುಂಬ ಜನ ಬರ್ತಾರೆ. ಇದು ಸನ್ಸೆಟ್ ಆಗಬೇಕಂತಂದ್ರೆ ಇನ್ನೂ 6:45 ಇಲ್ಲಾಂದರೆ 7 o'clock ಸನ್ಸೆಟ್ ಆಗೋದು. ಟೈಮ್ ಈಗ 5:45 ಆಗಿದೆ. ಇನ್ನೂ 1.5 hour ಆಗಬೇಕು ಆ ಸನ್ಸೆಟ್ನ ವೈಬ್ನ ನೋಡೋಕ್ಕೆ. ಈ ಕಡೆ ನೋಡ್ಬೋದು ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಅಂತ. ಇದು ವಾಕಿಂಗ್ ಪಾತು ಬೀಚ್ದು. ಸೂರ್ಯ ಚೆನ್ನಾಗಿ ಸನ್ಸೆಟ್ ಆದಂಗೆ ಕಾಣ್ತಾ ಉಂಟು, ಬಟ್ ಸನ್ಸೆಟ್ ಆಗಿಲ್ಲ, ಸಂದಿನ್ನು ಮೇಲ್ಗಡೆನೇ ಇದ್ದಾವೆ. ಅದ್ರ ಕೆಳಗಡೆ ನಿಮಗೆ ಅದು ರಿಫ್ಲೆಕ್ಟ್ ಕಾಣ್ತಾ ಇರೋದು ಸಂದು. ಇದು ಏನೇನೋ ಸ್ಟ್ಯಾಚ್ಯೂಗಳು. ಏನು ಸ್ಟ್ಯಾಚ್ಯೂ ಇದು ಗೊತ್ತಿಲ್ವಲ್ಲ, ಇಲ್ಲೇನು ಹಾಕ್ಲೇ ಇಲ್ಲ, ಇನ್ಫಾರ್ಮೇಷನ್ ಇಲ್ಲ. ಯಾವುದೋ ತುಂಬ ಹಳೆಯ ಕಲ್ಲುಗಳನ್ನ ಶೋ ಮಾಡಿದ್ದಾರೆ. ಕೆಲವೊಂದು ಸಲ ಈಗ ಹಳೆ ಕಾಲದ್ದು ಈ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಸರ್ವೆ ಮಾಡ್ಬೇಕಾದ್ರೆ ಸಿಕ್ಕಿರೋಂಥ ಕಲ್ಲುಗಳನ್ನ ಇಲ್ಲಿ ಶೋಕೇಸ್ ಮಾಡಿದ್ದಾರೆ. ಈ ಒಂದು ಕ್ಯಾಲಿಕಟ್ ಮೇನ್ ಬೀಚಲ್ಲಿ ಇಲ್ಲೂ ಕೂಡ ನೋಡಿ ಇವೆಲ್ಲ ಸಿಕ್ಕಿರೋ ಕಲ್ಲುಗಳು, ಅಂದರೆ ಅವ್ರು ಶೇಪ್ಗಳು ತೊಗೊಂಡಿದೆಯಲ್ಲ ಆ ಶೇಪ್ ಪ್ರಕಾರ ಅದನ್ನ ಡಿಸೈನ್ ಮಾಡಿದ್ದಾರೆ, ಅದನ್ನೇ ನಿಲ್ಲಿಸಿದ್ದಾರೆ ಮೇನ್ ಬೀಚಲ್ಲಿ. ಅದು ಯಾವುದೋ ಒಂದು IT ಕಂಪ್ನಿ ದೊಡ್ಡದು. ಇದ್ರ ಹಿಸ್ಟ್ರಿ ಏನೋ ಅಂತ ಕೊಟ್ಟಿಲ್ಲ, ಬಟ್ ನೋಡಿ ಇಲ್ಲಿ ಕೆಲವೊಂದು ಏನೋ ಹೋಲ್ಸ್ಗಳಿದೆ, ಕೆಲವೊಂದು ಚಿಕ್ಕ ಚಿಕ್ಕ ಹೋಲ್ಸ್ಗಳು. ಏನು ವಿಷಯ ಅಂತ ಗೊತ್ತಿಲ್ಲ, ಇದು ಏನಕ್ಕೆ ಇದು ಇದೆ ಅಂತ ಇಲ್ಲಿ ಎಲ್ಲೂ ಏನೂ ಮೆನ್ಷನೇ ಮಾಡಿಲ್ಲ. ಕೆಳಗಡೆ ಚಿಕ್ಕೊಂದು ಬೋರ್ಡ್ ಹಾಕಿದರೆ ಗೊತ್ತಾಗ್ಬಿಡ್ತಿತ್ತು ಏನಕ್ಕೆ ಅಂತ. ಇದನ್ನ ಯಾರು ರೆಡಿ ಮಾಡಿದೆ ಅಂತ ಬರ್ದಿದ್ದಾರೆ, ಶಿಲ್ಪ ನಾಗರಾಮ್. ಇದು ಕೇರಳ ಸೈಡು ಟಿಪಿಕಲ್ ದೋಣಿ ಇದು. ಈ ಥರ ಸ್ಟ್ಯಾಚ್ಯೂಗಳು ನಾನು ಏನೇ ಹೇಳ್ತಾ ಇದ್ದೀನಲ್ವ, ಇವೆಲ್ಲ ನೀವು ಉದ್ದಕ್ಕೆ ನೋಡ್ಕೊಂಡು ಹೋಗ್ಬೋದು. ಒಂದೊಂದು ಸ್ಟ್ಯಾಚ್ಯೂಗಳು ಅಲ್ಲಿಗೆ ಎಂಡ್ ಮಾಡಿದ್ದಾರೆ ಸ್ಟ್ಯಾಚ್ಯೂಸ್ಗಳು. ಇಷ್ಟೇ ಬೀಚು, ದೊಡ್ಡ ಬೀಚು ಎಲ್ಲ ಬೀಚ್ಗಿಂತನೂ ಇಲ್ಲಿ ಕ್ಯಾಲಿಕಟ್ಟಲ್ಲಿ ಇರೋದು. ಇದು ಚೆನ್ನಾಗಿದೆ, ಸನ್ಸೆಟ್ಗೆ ಸೂಪರ್ ಆಗಿದೆ. ಇನ್ನೇನು ಟೈಮ್ ಆಯಿತು ಸನ್ಸೆಟ್. ಎಲ್ಲರೂ ಈ ಬೀಚಲ್ಲಿ ಸನ್ಸೆಟ್ ಆ ಸುಮಧುರ ಕ್ಷಣನ ನೋಡ್ಕೊಳ್ಳೋಕ್ಕೋಸ್ಕರ ಇಲ್ಲ ಸಭೆಗೋಸ್ಕರ ಕಾಯ್ತಾ ಇದ್ದಾರೆ. ಇವತ್ತು ಸನ್ಸೆಟ್ ಆಗ್ತಾ ಇರೋದು 6 ಗಂಟೆ 41 ನಿಮಿಷಕ್ಕೆ. ಗಂಟೆ ಇವಾಗ 6 ಗಂಟೆ 18 ನಿಮಿಷ. ಇನ್ನೊಂದು ಅರ್ಧ ಗಂಟೆ ಇದೆ. ವೆಯ್ಟ್ ಮಾಡಿ, ಮೊದಲ ಬಾರಿಗೆ ನಾನು ಸನ್ಸೆಟ್ನ ನೋಡುವಂತಹ ಅದೃಷ್ಟ ಇವತ್ತು ಸಿಗ್ತಾ ಇದೆ. ವೆಯ್ಟ್ ಮಾಡ್ತಾಯಿದ್ದೀನಿ ನಾನು ಕೂಡ. ಇವಾಗ ಇಷ್ಟೊಂದು ಬೆಳಕಿದೆ, ಅದಾದ ನಂತರದಲ್ಲಿ ಯಾವ ಥರ ಸನ್ಸೆಟ್ ಕಾಣುತ್ತೆ ಅಂತ ನೋಡೋಣ. ಸನ್ಸೆಟ್ ಆಗುವ ಸಮಯ, ಇದನ್ನೆಲ್ಲ ನೋಡೋಕ್ಕೆ ಎಷ್ಟೊಂದು ಜನ ಕಾತರದಿಂದ ಕೂತ್ಕೊಂಡಿದ್ದಾರೆ. ಹೌದು, ಇದು ಡೈಲಿ ಆಗ್ತಾ ಇರುತ್ತೆ, ಡೈಲಿ ಹೋಗ್ತಾ ಇರುತ್ತೆ. ಬಟ್ ಎಲ್ಲರಿಗೂ ಕೂಡ ಈ ಥರ ಮೂಮೆಂಟನ್ನ ಡೈಲಿ ನೋಡೋಕ್ಕಾಗಲ್ಲ. ಎಲ್ಲರೂ ಡೈಲಿ ಕ್ಯಾಲಿಕಟ್ಟಿಗೆ ಬರೋಕ್ಕಾಗಲ್ಲ, ಕೊಚ್ಚಿನ್ಗೆ ಬರೋಕ್ಕಾಗಲ್ಲ, ಚೆನ್ನೈಗೆ ಹೋಗೋಕ್ಕಾಗಲ್ಲ, ಇಲ್ಲಾಂತಂದರೆ ಗೋಕರ್ಣಕ್ಕೆ ಹೋಗೋಕ್ಕಾಗಲ್ಲ. ಹಾಗಾಗಿ ಈ ಥರ ಟ್ರಿಪ್ ಬಂದಾಗ ಅವರು ಎಂಜಾಯ್ ಮಾಡ್ತಾರೆ ಈ ಒಂದು ಮೂಮೆಂಟ್ನ. ಎಷ್ಟೊಂದು ಜನಗಳು ನೋಡೋಕ್ಕೆ ನನಗೆ ತುಂಬಾ ಆಶ್ಚರ್ಯ ಆಗ್ತಾ ಉಂಟು. ಎಷ್ಟೊಂದು ಜನ ಬರ್ತಿರ್ತಾರೆ ಅಂತ ನಾನಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವತ್ತಿನ ಎಪಿಸೋಡ್ನ ಸನ್ಸೆಟ್ನೊಂದಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ಎಪಿಸೋಡ್ಗಳು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಮುಂದಿನ ಎಪಿಸೋಡ್ ಅಂತಂದರೆ ಕೊಚ್ಚಿನ್ ಎಪಿಸೋಡು, ಕೇರಳ ಎಪಿಸೋಡ್ ಇನ್ನೂ ಸುಮಾರು ಕಾಯ್ತಾ ಇದೆ. ಅದರಲ್ಲಿ ನಾನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್.